ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಬರೀ ಚಿನ್ನವನ್ನು ಕೊಂಡ್ಕೊಳ್ಳೋದೇ ಮುಖ್ಯ ಅಲ್ಲ, ಚಿನ್ನವನ್ನು ಕೊಂಡ್ಕೊಳ್ಳೇಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಹಾಗಾಗಿ ಚಿನ್ನ ಕೊಂಡ್ಕೊಳ್ಳುವಂಥದ್ರ ಬದಲು ಬೇರೆ ಇನ್ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಅಕ್ಷಯ ತೃತೀಯ ದಿನ ಮುಖ್ಯವಾಗಿ ನೀವು ಮಾಡಬೇಕಾದಂಥ ಒಂದು ಕೆಲಸ ಯಾವುದಂದರೆ ಅದು ಗೋಪೂಜೆ ಮಾಡಬೇಕು. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆನಂತರ ನೀವು ಗೋವಿನ ಪೂಜೆಯನ್ನು ಮಾಡಿ, ಆನಂತರ ಗೋವಿಗೆ ಅಕ್ಕಿ, ಬೆಲ್ಲ ಹಾಗೆ ಗೋಧಿ ನುಚ್ಚು ಈ ಮೂರಲ್ಲಿ ಯಾವುದನ್ನಾದರೂ ಪರವಾಗಿಲ್ಲ ಗೋವಿಗೆ ತಿನ್ನಿಸ್ಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಫಲಗಳನ್ನೋದು ಲಭಿಸುತ್ತೆ. ಅದರ ಜೊತೆ ಗೋಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗತ್ತೆ. ಈ ಅಕ್ಷಯ ತೃತೀಯ ಎಷ್ಟು ವಿಶೇಷವಾದಂತಹ ದಿನ ಅಂತಂದರೆ ಅವತ್ತಿನ ದಿನ ಕುಚೇಲ ಕುಬೇರನಾದಂತಹ ದಿನ. ಕೃಷ್ಣನ ಸ್ನೇಹಿತ ಸುಧಾಮ ಏನಿರ್ತಾನೆ ಅವನ ಮನೆಯಲ್ಲಿ ತುಂಬ ಬಡತನದಿಂದ ಕೃಷ್ಣ ಮನೆಗೆ ಬರ್ತಾ ಇದ್ದಾನೆ. ಆದರೂ ಸಹ ಕೃಷ್ಣನಿಗೆ ಕೊಡೋದಕ್ಕೆ ಏನೂ ಇಲ್ಲದಂತಹ ಪರಿಸ್ಥಿತಿ ಇದ್ದಾಗ ಕೃಷ್ಣ ಬಂದಾಗ ಕೇವಲ ಒಂದು ಇಡೀ ಅವಲಕ್ಕಿಯನ್ನು ಕೊಟ್ಟು ಆತನನ್ನು ಸಂತೃಪ್ತಿಗೊಳಿಸ್ತಾನೆ. ಈ ಬಡತನವನ್ನು ಹೋಗಲಾಡಿಸಿ ಆತನನ್ನು ಶ್ರೀಮಂತನನ್ನಾಗಿ ಮಾಡಿದಂತಹ ದಿನ ಇವತ್ತು. ಹಾಗಾಗಿ ಇವತ್ತಿನ ದಿನ ಕುಬೇರ ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನು ಒಲಿಸ್ಕೊಂಡಿದ್ದಂತಹ ದಿನ. ಹಾಗಾಗಿ ಇವತ್ತಿನ ತಪ್ಪದೆ ನೀವು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಅಷ್ಟ ಐಶ್ವರ್ಯಗಳು ನಿಮಗೆ ತಪ್ಪದೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕುಬೇರ ದೇವರನ್ನು ನೀವು ದೀಪಾವಳಿಯ ಅಮಾವಾಸ್ಯೆ ದಿನ ಒಂದು ಮಾಡಬೇಕು. ಅದರ ಜೊತೆ ಅಕ್ಷಯ ತೃತೀಯ ದಿನದಂದು ಮಾಡಿದ್ರೂ ಕೂಡ ದೀಪಾವಳಿ ಅಮಾವಾಸ್ಯೆ ದಿನ ಎಷ್ಟು ಪೂಜೆ ಮಾಡಿ ಫಲ ಅನ್ನೋದು ಲಭಿಸುತ್ತೋ ಅಷ್ಟೇ ಫಲ ನಿಮಗೆ ಇವತ್ತಿನ ದಿನ ಕೂಡ ಮಾಡೋದ್ರಿಂದ ಲಭಿಸುತ್ತೆ. ಇನ್ನು ಮೂರನೇ ಬಹುಮುಖ್ಯವಾದಂತಹ ವಿಷಯ ಏನು ನೀವು ಅಕ್ಷಯ ತೃತೀಯ ದಿನ ಮಾಡಬೇಕಾಗಿರೋದು ಅಂತ ಕೇಳೋದಾದರೆ ಅದು ದಾನ. ಅಕ್ಷಯ ತೃತೀಯದ ದಿನದಂದು ನೀವು ಮಾಡುವಂತಹ ದಾನಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ. ಯಾವ ರೀತಿ ದಾನ ಮಾಡಬೇಕಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ದಾನವನ್ನು ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ನೀವು ಮಾಡ್ಬೋದು. ದಾನ ಮಾಡೋದಕ್ಕೋಸ್ಕರ ಸಾಲ ಮಾಡಿ ಅಥವಾ ಯಾರ ಹತ್ರ ದುಡ್ಡು ಇಸ್ಕೊಂಡು ಬಂದು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನೀವು ದಾನವನ್ನು ಮಾಡ್ಬೋದು. ಏನೂ ಇಲ್ಲ, ಕೇವಲ ಒಂದು ಮಣ್ಣಿನ ಮಡಿಕೆ ತುಂಬ ನೀರನ್ನು ನೀವು ಬಡವರಿಗೆ ದಾನ ಮಾಡಿದ್ರೂ ಸಾಕು, ನೀವು ಕೋಟಿ ದಾನ ಮಾಡಿದಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ. ಹಾಗೆ ಅವತ್ತಿನ ದಿನ ಮಜ್ಜಿಗೆಯನ್ನು ದಾನವನ್ನಾಗಿ ಮಾಡೋದು ತುಂಬಾ ಒಳ್ಳೆಯದು. ಅದರ ಜೊತೆ ಭೂದಾನ, ಗೋದಾನ ಕೂಡ ಮಾಡ್ತಾರೆ ದುಡ್ಡಿರೋ ಅಂಥವ್ರು. ಅದರ ಜೊತೆ ನೀವು ವಸ್ತ್ರದಾನವನ್ನು ಕೂಡ ಮಾಡ್ಬೋದು. ವಸ್ತ್ರದಾನವನ್ನು ಮಾಡಬೇಕು ಅಂದ ಕ್ಷಣಕ್ಕೆ ಎಲ್ಲ ಇರೋರಿಗೆ ಮಾಡೋದಲ್ಲ, ಏನು ಇಲ್ಲದೆ ನಿರ್ಗತಿಕರಿಗೆ ನೀವು ದಾನವನ್ನು ಮಾಡೋದು ತುಂಬಾ ಒಳ್ಳೆಯದು. ಅದರ ಜೊತೆ ಬಡ ಮಕ್ಕಳಿಗೆ ಓದಬೇಕು ಅಂತ ಆಸೆ ಇರುತ್ತೆ, ಆದರೆ ಅವ್ರಿಗೆ ಬುಕ್ಕು, ಪೆನ್ನು ಅಥವಾ ಸ್ಕೂಲಿನ ಫೀಸ್ ಕಟ್ಟೋದಕ್ಕೂ ದುಡ್ಡಿರಲ್ಲ. ಅಂಥವ್ರಿಗೆ ನೀವು ಸಹಾಯ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಅವತ್ತಿನ ದಿನ ನೀವು ಅನ್ನದಾನವನ್ನು ಮಾಡೋದು ಕೂಡ ತುಂಬಾ ಶ್ರೇಷ್ಠ. ಒಂದು 10 ಜನಕ್ಕಾಗ್ಬೋದು, ಒಂದು 15 ಜನಕ್ಕಾಗ್ಬೋದು, ಎಷ್ಟು ಜನಕ್ಕೆ ನಿಮಗೆ ಶಕ್ತಿ ಇರುತ್ತೋ ಅಷ್ಟು ಜನಕ್ಕೆ ನೀವು ಅನ್ನದಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ಅಕಸ್ಮಾತ್ ಅನ್ನದಾನ ಮಾಡೋದಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ಅಟ್ಲೀಸ್ಟ್ ಧಾನ್ಯವನ್ನಾದರೂ ನೀವು ದಾನವನ್ನಾಗಿ ಕೊಡ್ಬೋದು. ಅಕ್ಕಿ, ಗೋಧಿ, ಕಡಲೆಕಾಳು, ಬೇಳೆ ಈ ರೀತಿ ಧಾನ್ಯಗಳನ್ನು ಕೂಡ ನೀವು ದಾನವನ್ನಾಗಿ ಕೊಡ್ಬೋದು. ಇನ್ನು 4ನೇ ಬಹುಮುಖ್ಯ ವಿಷಯ ಯಾವುದು ನೀವು ಅಕ್ಷಯ ತೃತೀಯ ದಿನ ಮಾಡಬೇಕಾಗಿರೋದು ಅಂತಂದರೆ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನಾಗಲಿ ಜರುಗಿಸ್ಬೋದು ಅಂದರೆ ಮಾಡ್ಬೋದು, ಅಥವಾ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡೋದಾಗಲಿ ಮಾಡ್ಬೋದು. ಒಳ್ಳೆಯ ಕೆಲಸ ಅಂತಂದರೆ ಅದು ಒಂದು ಹಾಸ್ಪಿಟಲ್ ಕಟ್ಸೋದಕ್ಕೆ ಸಹಾಯ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ಅನ್ನದಾಸೋಹಕ್ಕೆ ನಿಮ್ಮ ಹೆಸರು ಕೊಟ್ಟು ಇಷ್ಟು ಹಣ ಅಂತ ಕೊಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಯಾವುದಾದ್ರೂ ನೀವು ಮನೆಯಲ್ಲಿ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ, ಅದನ್ನು ನೀವು ಅವತ್ತಿನ ದಿನ ಪ್ರಾರಂಭ ಮಾಡಿದ್ರೆ ತುಂಬ ಏಳಿಗೆ ಅನ್ನೋದನ್ನು ನೀವು ಕಾಣ್ಬೋದು. ಹಾಗೆ ಗಿಡಗಳನ್ನು ನೆಡೋ ಅಂಥದ್ದು, ಹಾಗೆ ಈ ಸ್ಲಮ್ಗಳಲ್ಲಿ ಪಾಪ ಬಡವರು ವಾಸಿಸುವಂಥ ಜಾಗಗಳಲ್ಲಿ ಬೀದಿ ದೀಪಗಳನ್ನು ಹಾಕ್ಸೋದು, ಈ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅವತ್ತಿನ ದಿನ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನದಂದು ಮಾಡಲೇಬೇಕಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.